ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುಧೆ ಇದುವೇ ಗಂಧರ್ವ ಗಾನಸುಧೆ ಬಾಳಿನ ರಸಮಯ ಸಮಯವಿದೆ ನಯನ ಮನೋಹರ ನಾಟ್ಯವಿದೆ ಕಿವಿಗಿಂಪಿನಾದದ ಗಾನಸುಧೆ ಕಿವಿಗಿಂಪಿನಾದದ ಗಾನಸುಧೆ ಬಾಳಿನ ರಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ ನೋಡಿ ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಯೋಜನೆ ಮಾಡಿ ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಯೋಜನೆ ಮಾಡಿ ಶ್ರುತಿರಾಗ ತಾಳಲಯನೆಲ್ಲ ಕೋಡಿ ಶ್ರುತಿರಾಗ ತಾಳಲಯನೆಲ್ಲ ಕೋಡಿ ನಾದದ ಮೋದವೇ ಮೈಮನ ಮರೆಸುವ ಮರೆತು ಬೆಳೆದು ವಿಲಾಸಮಯ ವಿನೋದಗಳು ವಿರಾಜಿಸುವ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುಧೆ ಇದುವೇ ಗಂಧರ್ವ ಗಾನಸುಧೆ ಬಾಳಿನ ರಸಮಯ ಬಾಳಿನ ರಸಮಯ ಸಮಯವಿದೆ 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 ಮಂತ್ರಿ ಈ ನದಿಗೆರೆ ಕರ್ಕೊಂಡು ಹೋಗಿ ನನ್ನ ಆಸ್ಥಾನದಲ್ಲಿ ಕಪ್ಪ ಕಾಣಿಕೆಯನ್ನು ಕೊಂಡು ಕಳಿಸು ಬೆಳಗಿನ ಜಾವ ಹಸ್ತಿನಾವತಿಯಲ್ಲಿ ಎಲ್ಲರೂ ಸೌಖ್ಯದಿಂದಿರುವರೆ.
ಎಲ್ಲರೂ ಸುಖದಿಂದಿರುವರು ಗುರುದೇವ. ಹಾಗಾದರೆ ನೀನು ಬಂದ ಸಮಾಚಾರವೇನು? ಗುರುದೇವ, ಬೋರ್ಗರಿಯುವ ಕಾಡ್ಗಿಚ್ಚಿನಂತೆ ಪಾಂಡವರುಗಳ ಮಧ್ಯ ಸಂಘಟಿಸಿರುವುದು, ಅದರಲ್ಲಿ ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದು ಗುರುದೇವ. ಹಾಗಾದರೆ ಕುತವರ್ಮನನ್ನು ಕರೆದುಕೊಂಡು ನನ್ನ ಸೇನೆಯೊಳಗೆ ನಾನು ಯುದ್ಧಕ್ಕೆ ಆಹ್ವಾನ ಮಾಡುವೆನು. ಕೃಷ್ಣನು ಆಯುಧಗಳನ್ನು ಹಿಡಿದು ಯಾರೊಡನೆ ಕಾದು ಆಡುವುದಿಲ್ಲ, ಪ್ರತಿಕ್ರಿಯೆ ಇಟ್ಟಿರುವನು. ಅದನ್ನು ಭದ್ರಪಡಿಸಿಕೊಂಡು ಬಂದಿರುವನು. ಹಾಗಾದರೆ ಶಲ್ಯವನ್ನು ಕರೆದು ನಡೆ, ನಾನು ಯುದ್ಧಕ್ಕೆ ಆಹ್ವಾನ ಮಾಡುವೆನು. ಆಗಬಹುದು ಗುರುದೇವ, ನಾನಿನ್ನು ಬರುತ್ತೇನೆ. ನಾನು ಬರುವ ತನಕ ಮಂತ್ರಾಲೋಚನೆ ತರಬೇಡ, ಎಚ್ಚರವಾಗಿರಲಿ. ಆಗಲೇ ಗುರುದೇವ. ಅಂತೂ ನಾನು ಬಂದ ಕಾರ್ಯಕ್ಕೂ ನನ್ನಂತಲೇ ಸಫಲವಾಯಿತು. ನನ್ನ ಗುರುಬಲಾವರ ಸಹಿತ 11 ಅಕ್ಷವಾಣಿ ಸೈನ್ಯವು ನನ್ನ ಸಭಾಗಿದ್ದು ಇನ್ನು ಮುಂದೆ ಪ್ರಾರಂಭ ಕುರುಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಈ ಮನನ್ನು ತಿಳಿಬಿಡುವ ನನ್ನ ಸಮ್ಮನು ಪಾತನಸಿನ ಓಡಿಸುವ ಮಿತ್ರ ಕರ್ಣನು. ಈ ಮನನ್ನು ಸೇರಿಸಿರುವ ನನ್ನ ತಮ್ಮನು ಓಡಿಸುವ ಮಿತ್ರ ಕರ್ಣನು, ನನ್ನ ಮಿತ್ರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು ಶಲ್ಯ ಶಕುನಿಗಳು ರಥಿಕರಿರುವರು, ಮಹಾರಥಿಕರಿರುವರು. ತಾತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು ಶಲ್ಯ ಶಕುನಿಗಳು ರಥಿಕರಿರುವರು, ಮಹಾರಥಿಕರಿರುವರು, ಮಹಾರಥಿಕರಿರುವರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವ ಯುದ್ಧ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಇದು ಕುರುಕ್ಷೇತ್ರ. ಹರಸರನ್ನು ಮೇದಿನಿಯಳು ಬಾ, ಹರಸರನ್ನು ಯಾದವರ ಅರಸರಂದು ಮೇದಿನಿಯಳು ಬಾಳ್ವೆ, ಮೇದಿನಿಯಳು ಬಾಳ್ವೆ, ಮೇದಿನಿಯಳು ಬಾಳ್ವೆ. ವಾಮಪಾದ ಎನಿಸಿ ವೈರಿ ಕೋಮಗಳನ್ನು ಮುರಿವೆ, ವಾಮಪಾದ ಎನಿಸಿ ವೈರಿ ಕೋಮಗಳನ್ನು ಮುರಿವೆ. ಯಾದವ ರಾಮನೆಂದು ನಾಮದಿಂದ ಮೋಜಗಳು ಮೆರೆಯುವೆ, ರಾಮನೆಂದು ನಾಮದಿಂದ ಮೋಜಗಳು ಮೆರೆಯುವೆ. ಯಾದವರ ಅರಸರೆಂದು ಮೇದಿನಿಯಳು ಬಾಳ್ವೆ, ಮೇದಿನಿಯಳು ಬಾಳ್ವೆ, ಮೇದಿನಿಯಳು ಬಾಳ್ವೆ. ಈ ಗೋವು ನನ್ನನ್ನು ತಿವಿಯಲು ಬರುತ್ತಿತ್ತು. ಆಗ ಒಂದು ಸಣ್ಣ ಕಲ್ಲಿನಿಂದ ಹೊಡೆಯುವನು. ಹೊಡೆದ ಮಾತ್ರಕ್ಕೆ ಗೋವು ಪ್ರಾಣವನ್ನು ಬಿಟ್ಟಿತಲ್ಲ. ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣವನ್ನು ಬಿಟ್ಟಿತಲ್ಲ. ಹಾ ಶಿವ ಶಿವ,
ಇದರ ಪಾಪಕ್ಕೆ ಯಾರ ಮರೆ ಹೋಗಲಿ? ಕೃಷ್ಣ, ಕೃಷ್ಣ, ಅಣ್ಣ ಅಣ್ಣ ಕರೆದೆಯಾ? ಏಕೆ, ಏನಾಯಿತು? ಹಾ, ವಿಚಾರವನ್ನು ಏನೆಂದು ಹೇಳಲಿ ಕೃಷ್ಣ? ಕಟ ಕಟ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಕಟ ಕಟ ಗೋವತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಗೋರಾರಣ್ಯದಿ ಗೋಮಾತೆಯನು, ಗೋರಾರಣ್ಯದಿ ಗೋಮಾತೆಯನು ಕೊಂದನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸುವಳು, ಕೊಂದ ಪಾಪವ ಪರಿಹರಿಸಿಕೊಳ್ಳು ಜಗದೊಳಗೆ. ಅಯ್ಯೋ ಅಕಟ ಕಟ ಗೋವಚ್ಚವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ. ಕೃಷ್ಣ, ನಾನು ಹೋಗುವ ಮಾರ್ಗದಲ್ಲಿ ಈ ಗೋವು ನನ್ನನ್ನು ತಿವಿಯಲು ಬರುತ್ತಿತ್ತು. ಆಗ ಎಷ್ಟು ಬೆದರಿಸಿದರೂ ನನ್ನನ್ನು ತಿವಿಯಲು ಬರುತ್ತಿತ್ತು. ನಾನು ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಗೋವು ಪ್ರಾಣವನ್ನು ಬಿಟ್ಟಿತ್ತು. ಇದಕ್ಕೆ ಯಾವುದಾದ್ರೂ ಒಂದು ಉಪಾಯ ಇದ್ದರೆ ಹೇಳು. ಏನು, ಗೋಹತ್ಯವೇ? ಅಣ್ಣ, ನಮ್ಮ ವಂಶಕ್ಕೆ ಮಹಾಪಾಪವದು. ಇದಕ್ಕೆ ಪರಿಹಾರವೇನೆಂದರೆ, ಅಣ್ಣ, ಇಂದಿನಿಂದ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿ, ಪುಣ್ಯ ನದಿಗಳ ಸ್ನಾನ ಮಾಡಿ, ಪುಣ್ಯಕ್ಷೇತ್ರದ ದರ್ಶನ ಮಾಡಿ ಬಂದರೆ ಗೋಹತ್ಯೆ ದೋಷವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮಹರ್ಷಿಗಳು ಹೇಳುತ್ತಿದ್ದರು. ಹಾಗಾದರೆ ನಾನು ಈಗಲೇ ತೀರ್ಥಯಾತ್ರೆಗೆ ಹೊರಡುವೆನು. ಅಣ್ಣ, ಇನ್ನೇನು ಕೆಲವೇ ದಿನಗಳಲ್ಲಿ ಕುರುಕ್ಷೇತ್ರ ಯುದ್ಧವು ಪ್ರಾರಂಭವಾಗುವುದು. ಅದರಲ್ಲಿ ಆ ದುರ್ಯೋಧನನಿಗೆ ಯುದ್ಧಕ್ಕೆ ಬರುವೆ ಎಂದು ಮಾತು ಕೊಟ್ಟಿರುವೆಯಲ್ಲ. ಆ ದುರ್ಯೋಧನಿಗೆ ಯುದ್ಧದ ಚಿಂತೆ, ನನಗೆ ಬಂದಿರುವ ಪಾಪವನ್ನು ಕಳೆದುಕೊಂಡರೆ ಸಾಕು, ನಾನಿನ್ನು ಬರುವೆನು. ಅಣ್ಣ ಅಣ್ಣ, ನಿನ್ನನ್ನೇ ನಂಬಿರುವ ಆತನ ಗತಿ? ಯಾರ ಗತಿ? ಆ ದುರ್ಯೋಧನಿಗೆ ಯುದ್ಧದ ಚಿಂತೆ, ನನಗೆ ಬಂದಿರುವ ಪಾಪವನ್ನು ನಾನು ಕಳೆದುಕೊಂಡೆ. ಯಾರ ಗತಿ ಏನಾದರೂ ರಾಜ್ಯವನ್ನು ಬೇಕಾದರೂ ಒಡೆದಾಡಿ ಸಾಯಲಿ, ನನಗೆ ಬಂದಿರುವ ಪಾಪವನ್ನು ಕಳೆದುಕೊಂಡರೆ ಸಾಕು, ನಾನಿಂದು ಬರುವೆನು. ಅಣ್ಣ ಅಣ್ಣ, ನಿನ್ನನ್ನು ಈ ರೀತಿ ಉಪಾಯದಿಂದ ಕಳಿಸದಿದ್ದರೆ ಈ ಯುದ್ಧದಲ್ಲಿ ನಿನ್ನನ್ನು ಜಯಿಸಲು ಸಾಧ್ಯವಾದೀತೆ. ಅಪಾಯ ಬಂದಾಗ ಉಪಾಯದಿಂದ ಕಾರ್ಯ ಸಾಧಿಸಬೇಕು. ನೀನು ಭೂ ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಹಿಂದಿರುಗಿ ಬರುವಷ್ಟರಲ್ಲಿ ಇಲ್ಲಿ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡಿಬಿಡುವೆನು.
ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ಅನುದಿನವೂ ನೆನೆದು ಈಗೇಕೆ ಚಿಂತಿಸುವೆ? ನಿನ್ನ ಚಿಂತೆಯು ದೂರವಾಗುವ ಕಾಲವು ಬಹಳ ಸನ್ನಿಹಿತವಾಗುತ್ತದೆ. ಮಹಾಮಹಿಮನಾದ ಶ್ರೀ ಕೃಷ್ಣ ಪರಮಾತ್ಮನ ದಯದಿಂದ ನಿನ್ನ ಪಂಥವು ಬೇಗ ಈಡೇರು. ನೀನು ಶಾಂತಳಾಗು ಪಾಂಚಾಲಿ. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಲವಾಗಿ ನಿನ್ನ ಮುಚ್ಚತನದ ಭ್ರಾಂತಿ. ವಿಷದ ಕಜಾಯವನ್ನು ತಿರುಗಿ ನಮ್ಮ ಇವರಿಗೆ ಕೊಲ್ಲಲೆತ್ತಿಸಿದಲ್ಲ ಆ ವಿಷ ಜಂತುಗಳೊಳಗೆ ನಮಗೆ ಶಾಂತಿ
ನಮ್ಮೆಲ್ಲರ ಸಿರಿಯನ್ನ ಪರಿಚಯ ಘೋರ ಕಷ್ಟವಂತಂದೊಡ್ಡಿದ ಆದಾಯ ವಂಚಕರಲ್ಲಿ ನಮಯ ಶಾಂತಿ ತುಂಬಿದ ರಾಜ್ಯಸಭೆಯಲ್ಲಿ ಸಾದರ ಸತಿ ಎಂಬ ಮಮಕಾರವಿಲ್ಲದೆ ಪಾಂಚಾಲಿ ಪಾದದ ತೊಡೆ ಮೇಲೆ ಕುಳಿತುಕೋ ಎಂದು ತೊಡೆ ತೊಟ್ಟಿ ಕರೆದನಲ್ಲ ಆ ಕುನ್ನಿ ಕೌರವ ಆ ತೊಡೆಯನ್ನು ಮುರಿಯದೆ ಹೋದರೆ ನಮಗೆಲ್ಲಿ ಶಾಂತಿ. ಅರಣ್ಯದಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತ ವರ್ಷವನ್ನು ಕಳೆದವಲ್ಲ, ಆದರೆ ನಮಗೆ ಶಾಂತಿ. ನಾನೆಲ್ಲ ಸಾಧಿಸಿ ನಮಗೆ ಫಲವಿಲ್ಲ ಅಣ್ಣ. ಅನುದರೆ ಎಂಬುವ ಹಕ್ಕರೆ ಇಲ್ಲದ ಪಸ್ತಿದ ಕೊಂಡರ ಕುನ್ನಿಗಳ ಅನುದರೆ ಎಂಬುವ ಹಕ್ಕರೆ ಇಲ್ಲದ ಪಸ್ತಿದ ಕೊಂಡರ ಕುನ್ನಿಗಳು ಮಕ್ಕಳೆಲ್ಲವ ಪಕ್ಷಿ ನ್ಯಾಯ ವಯಸ್ಸಿದ ರಕ್ತಸರ ಎಲ್ಲವ ಪಕ್ಷಿ ನಮಗ ನ್ಯಾಯ ವಯಸ್ಸಿದ ರಕ್ತಸರ ಲೆಕ್ಕಿಸದೆ ಹಕ್ಕರಗಿಸಿ ಮಣ್ಣೊತ್ತಿಸದಿರುವುದರೊಳಗೆ ಲೆಕ್ಕಿಸದೆ ಹಕ್ಕರಗಿಸಿ ಮಣ್ಣೊತ್ತಿಸದಿರುವುದರೊಳಗೆ ಸದಯಳು ಪತ್ನಿಯ ಗರ್ಭವ ಜಡಿದ ಸದಯಳು ಪತ್ನಿಯ ಗರ್ಭವ ಜಡಿದ ಊರ್ತರ ಸದಯಲು ಬಗೆದು ಕುಲಾದ ಬರಲು ಒದಿಸುವನು ಸಿರಿಯೆಂದರೆದು ದುರಹಂಕಾರವೇ ಸಿರಿಯೆಂದರೆದು ದುರಹಂಕಾರ ಕುಲಾದ ಮರನು ಒದಿಸುವನು ಹೋಗಿಸುವನು ಹೀಗಿದು ಬಿಸಾಡುವನು. ಅಗ್ರಜ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಆ ಕುರುಕುಲದವರನ್ನು ಧ್ವಂಸ ಮಾಡಿ ನಮ್ಮ ಪಂಥವನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲ. ಸಹೋದರ ಕಂಬ್ರಾಟಲ್ಲಿ
ಅಂತರಾಳದಲ್ಲಿ ನಡೆಯುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮಹಾಮಹಿಮಾನಾದ ಶ್ರೀಕೃಷ್ಣ ಪರಮಾತ್ಮನು ಮುಂದೆ ನಡೆಯುವ ಯುದ್ಧದಲ್ಲಿ ನಮ್ಮ ಪಕ್ಷವನ್ನು ವಹಿಸುವನೆಂದು ಅಭಯವನ್ನು ಕೊಟ್ಟಿರುವನು. ಈ ವಿಚಾರವನ್ನು ದೂತನು ಈಗಾಗಲೇ ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಪರಮಾತ್ಮನು ಬರುವ ಸಮಯವಾಯಿತು. ಅವರು ಬಂದ ಮೇಲೆ ಮುಂದಿನ ಕಾರ್ಯವನ್ನು ಯೋಚಿಸೋಣ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಅಣ್ಣ, ನಿನ್ನ ತಂಗಿಯ ಒಂದು ಮಂಗಳವಾಗಲಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು, ಪಾಂಡವರ ಪ್ರಯತ್ನವನ್ನು ಪ್ರಸನ್ನನಾದ ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವುದು ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು. ಧರ್ಮನಂದನ, ಪರಮಾತ್ಮ. ನನ್ನನ್ನೇಕೆ ಇಷ್ಟೊಂದು ಹೊಗಳಿವೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಲ್ಲಿ ಪ್ರಯೋಜನವಾದರೂ ಏನು? ಉಭಯರು ಬಾಳ್ವೆಯಿಂದ ಇರುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಸಮರವನೊಲ್ಲೆನಯ್ಯ ಸಿರಿ ಸಂಪದ ದಾಸೆಗಾಗಿ ಮುರಾರಿ ಮಹಿಮನಾಗಿ ಪಾಪದ ಬಲೆಯ ವರಿಸೆನಯ್ಯ ಶಿರದಲ್ಲಿ ಒಂದು ಬಾಂಧವರ ರಥದಿಂದ ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲೆಂದು ಮುಂದೆ ಘೋರ ಯುದ್ಧವನ್ನಿಸಿಸೆ ಸಹಿಸೆನೆ ಗಿಟದಿ ತೆರಳು ಸಂದಿಗೆ ಆಪತ್ ಬಂದುವೆ ಪರಮುಗಿದು ಬೇಡುವೆನು ಕೃಷ್ಣ ಕೃಷ್ಣ. ಕಾಳಗೈಯುವುದು ಅಸಮ್ಮತಯ ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಘೋರ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಲಿ. ಕಲುಷಿತವಾದ ಈ ಭರತ ಭೂಮಾತೆಯ ಶಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಆದ್ದರಿಂದ
ನೀನು ಈಗಲೇ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಮಾಡಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ಬಾ ಪರಮಾತ್ಮ. ಸತ್ಪುರುಷರ ಹೃದಯ ಮಂದಿರ ದುಷ್ಟ ದುರಾಚಾರಿಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದೆ. ಇರಲಿ ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ? ನಮ್ಮಗಳ ಅಭಿಪ್ರಾಯ ನಮ್ಮ ಮತೆಯ ಕೌರವರ ತಂದೆ ನಮಗೆ ಅಲ್ಲದೋ, ನಮ್ಮ ಮತೆಯ ಕೌರವರ ತಂದೆ ನಮಗೆ ಅಲ್ಲದೋ, ತಂದೆ ಪಾಂಡು ಜನಕನ ವಂದಿಸಿ ಬೇಡುವೆ ನಿನಗೆ, ತಂದೆ ಪಾಂಡು ಜನಕನ ವಂದಿಸಿ ಬೇಡುವೆ ನಮ್ಮ ಮತೆಯ ಕೌರವರ ತಂದೆ ನಮಗೆ ಅಲ್ಲದೋ, ತಂದೆ ನಮಗೆ ಅಲ್ಲದೋ, ತಂದೆ ನಮಗೆ ಅಲ್ಲದೋ. ಬೆಚ್ಚ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ, ಬೆಚ್ಚ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯ, ಚಮವಹಿಸಿ ದುಡಿದಿಹವೋ, ಚಮವಹಿಸಿ ದುಡಿದಿಹ ಒಪ್ಪಿದ ಗುರುನಾಥಕರ ದಂಪತಿಗೆ ನಡೆಯಲೇ, ಒಪ್ಪಿದ ಗುರುನಾಥಕರ ದಂಪತಿಗೆ ನಡೆಯಲೇ. ನಮ್ಮ ಮತೆಯ ಕೌರವ ತಂದೆ ನಮಗೆ ಅಲ್ಲದೋ, ತಂದೆ ನಮಗೆ ಅಲ್ಲದೋ, ತಂದೆ ನಮಗೆ ಅಲ್ಲದೋ. ನಮ್ಮಗಳ ಅಭಿಪ್ರಾಯ, ನಮ್ಮಗಳ ಅಭಿಪ್ರಾಯ ಕಟ್ಟಲಾಗಿ ಆಗ್ರಾಜನ ಕಟ್ಟು ಧರ್ಮದ ಕಟ್ಟು ರೋಧಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿನಿಟ್ಟಿದೆ. ಅದನ್ನು ಭೇದಿಸಿ ಮುನ್ನುಗ್ಗಡೆಂದರೆ ಆತ್ರು ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು ಈ ನಮ್ಮ ಏಡಿ ಜನ್ಮವನ್ನು. ಓಹ್ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಇದಕ್ಕೆ ಅರ್ಜುನ ನಿನ್ನ ಅಭಿಪ್ರಾಯ? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವರಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನೆಲ್ಲ ಆದಷ್ಟು ಬೇಗ ತೊಲಗಿಸಿ ಮುಂಬರಣವೆಂದರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಧಿಕ್ಕಾರವಿರಲಿ ನಮ್ಮ ಈ ಹೇಡಿ ಜನ್ಮಕ್ಕೆ. ಓಹೋ ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗದಿರುವರೆ? ತಂಗಿ ನೃಪತನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತವೇ ತಾನೆ? ಅಣ್ಣ, ಮಾಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರ ಗಮನ ಕೊಡದೆ ಭಾರಿ ಭಾರಿಗೂ ಸಂಧಿಯನ್ನೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮ ಸಮ್ಮತ, ನ್ಯಾಯ ಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಜನಾರ್ದನ
ಜೂಜಿನ ವ್ಯಾಮೋಹವು ತಲೆಗೇರಿ ಕೊನೆಗೆ ಕೊನೆಗೆ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕಸಮ್ಮತ. ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಕೂಲನ್ನು ತಿರುತ್ತಿದ್ದ ಬಂಡ ಮಕ್ಕಳನ್ನೇ ಕೊಂದ ಧೋರ್ ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟ್ಟು ಕೈ ಸೌಟು ಹಿಡಿದುಕೊಳ್ಳಿ. ನೀವು ನನ್ನ ಪತಿ. ಇನ್ನು ಪಾರ್ಥ, ಫಲ್ಗುಣ, ಧನಂಜಯ, ಕಿರೀಟಿ, ದಶನಾಮದೇವರು ಅಷ್ಟೇ ಅಲ್ಲದೆ ಪರಶುರನ್ನೇ ಮೆಚ್ಚಿಸಿ ಮಾಡಿದ ಪಾರ್ಥುಪತಾಸ್ತಿ. ಇನ್ನು ವಿರಾಟರಾಯನ ಮನೆಯಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರೆಗೆ ತಕ್ಷು ತಗೆಜುಮೆಂದು ನಾಟ್ಯವನ್ನು ಹೇಳಿಕೊಡುತ್ತಿದ್ದ ಮಹಾವೀರರಲ್ಲವೇ ನೀವು? ನಿಮಗೇಕೆ ಬೇಕು ಈ ಗಾಂಡಿವ? ಇದನ್ನು ಬಿಸಿಲು ಕೈಗೆ ಬಳೆ ಬೇಗನೆ ಹಾಕಿಕೊಳ್ಳಿ. ನೀವು ನನ್ನ ಪತಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರು ನನ್ನ ಪತಿಗಳೇ ಅಲ್ಲ ಪರಮಾತ್ಮ. ಇವರಾರು ನನ್ನ ಪತಿಗಳಲ್ಲ, ಇವರಾರು ನನ್ನ ಪತಿಗಳಲ್ಲ. ನನ್ನ ಬಾಲಿನ ಮೃತ್ಯು ಸ್ವರೂಪರಣ್ಣ, ಮೃತ್ಯು ಸ್ವರೂಪರು, ಮೃತ್ಯು ಸ್ವರೂಪರು. ನನ್ನ ಪ್ರತಿಜ್ಞೆ ಈಡೇರಬೇಕಾದರೆ ನಾನೇ ಕುರುವೈರವಿಯಾಗಿ ಆ ರಣರಂಗಕ್ಕೆ ನುಗ್ಗಿ ಆ ದುಶ್ಯಾಸನೆಯಲ್ಲಿ ಆತನ ಬಿಸಿ ರಕ್ತದಿಂದ ಈ ನನ್ನ ಬಿರುಗುದರನ್ನು ಕಟ್ಟಿಕೊಳ್ಳಿ. ಇದಕ್ಕೆ ನೀನೊಬ್ಬರ ಸಹಾಯವಿದ್ದರೆ ಸಾಕಣ್ಣ. ಈ ನಿನ್ನ ತಂಗಿಗೆ ನೀನು ಸಹಾಯವನ್ನು ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ಕಳೆದುಕೊಳ್ಳೋಣ. ಅಗ್ನಿಯಲ್ಲೇ ಬಿದ್ದು ಪ್ರಾಣ ಕಳೆದುಕೊಳ್ಳೋಣ. ಇದು ನಿನ್ನ ಪಾದದಾಣೆಗೂ ಸತ್ಯ, ಪಾದದಾಣೆಗೂ ಸತ್ಯ. ಈಗ ಚೆನ್ನಾಗಾಗಿತ್ತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈ ದ್ರೌಪದಿಯ ಅಭಿಪ್ರಾಯ ಈಗ ಆಗಿತ್ತಲ್ಲ ಎಂದು ಕೇಳಿದ್ದೇನಷ್ಟೇ. ಅವಳು ಹೇಳಿದ್ದನ್ನು ಕೇಳಿದೆ ಅಲ್ಲ, ಬಿಡು. ಯಾಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗಂತೂ ಒಂದೂ ತಿಳಿಯದು. ಆದರೆ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಯಾಕೆ ಇನ್ನುಳಿದ 4 ಈಕೆಯ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆ ಬಿಸಿರತ್ತದಿ ಮುಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟಿಸುವೆ ನೆನುತನು ಕನಕದ ದಂಡದಿ ದುರ್ಯೋಧನನ ತೊಡೆಯ ಮುರಿದೆಂಗುತ್ತ ನುಡಿದೆಯೋ ಗಂಡುಗಲಿ ನೀನಂದು ಜಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯೊಳಗಿಯೋ ಮನೋಹರ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಆಗೆಯ ಹೆಣ್ಣಿನ ಕಣ್ಣಲ್ಲಿ ಸಾವಿರಾರು ಮಿಡಿ ಕಂಬನಿಯನ್ನು ಕಾಲದ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರದ ಸಮುದ್ರವನ ಸೆಳೆವೆ. ಕುರುಳದು ಶೋಷಣೆಂಬ ದುಷ್ಟ ಕೀಟಗಳ ಭಯನು ಆತಗೆ ದುರ್ಯೋಧನ ತೊಡೆಯನ್ನು ಪುಡಿಗೊಟ್ಟಿ ದೃಪದಿಸುತ್ತೆ. ಕಟ್ಟಿಸುವೆ ಈ ನಿನ್ನ ಬಿಡಿ ಮುಡಿಯನ್ನು. ಪಡೆದಿರುವೆತೆಯ ನರಕವರ್ಧನ ಕೇಳದೆ ವಿಮತ.
ಉನ್ನತೆಯ ಕುಲ ಹೇಡಿಗಳನ್ನು ಕೇಳಿ ತಂದು ತಲೆಗಳನ್ನು ಕೊಚ್ಚಿ ಗಳನ್ನು ರಣದಾಹ ಮುಗಿಸಿಕೊಳ್ಳುವೆ. ಬಲಿಸು ಉನ್ನತೆಯ ಕುಲ ಹೇಡಿಗಳನ್ನು ಕೇಳಿ ತಂದು ರಣಕ್ಕೆ ತಲೆಗಳನ್ನು ಕೊಚ್ಚಿ ರಣಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವದ ರಚಿಯ ಒಂದು ಮುತ್ತದ ಎಲ್ಲ ಕೌರವರ ಗುಂಡಿಗೆ ಸೀಳೆ. ಪಾಂಡವದ ರಚಿಯ ಒಂದು ಮುತ್ತದ ಚಂಡ ಗುಂಡಿಗೆ ಸೀಳಿ ದಂಡ ಎಲುಬುಗಳ ತುಂಡರಿಗೆ ರಣಚಂಡಿಗೌತನವ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಗೆ ರಣಚಂಡಿಗೌತನವ ಮಾಡಿಸುವೆ. ಭೋಗರವ ನೋಡವೆಂಬಯ ಆರ್ಪಡಿಸಿ ನೋಡವೆನ್ನುವ ಆರ್ಪಡಿಸಿ ಭೀಮನ ಗದೆಯ ಪ್ರಚಂಡತ್ವ ಮಾತೃಪಡಿಸಿ ದರ್ಪದಿ ಮೆರವ ಕುರ್ವರರು ಕಾಲ್ಗಳ ಪಿಡಿದು ದರ್ಪದಿ ಮೆರವ ಕುರ್ವರರ ಕಾಲ್ಗಳ ಪಿಡಿದು ಗಿರ ಗಿರನೆ ಗಿರ ಗಿರನೆ ಪಡಿಸುವೆ. ಕೃಷ್ಣ ಕುಲ ಹೇಡಿಗಳನ್ನು ಎಡಗಳನ್ನು ಕೆಡವಿ ರಣದಾಕೊಳ್ಳುವ. ನರಕವರ್ಧನ ದಯ ಮಾಡಿ ಈ ಸಂಧ್ಯೆ ನಿರಾಕರಿಸಿಬಿಡು. ಶೂನ್ಯತ ಕುಲ ಹೇಡಿಗಳನ್ನು ಕೇಳಿ ತಂದು ರಣಕ್ಕೆ ಎಣೆಗಳನ್ನು ಕಡಿ ರಣದಾಹ ಮುಗಿಸಿಕೊಳ್ಳುವ. ರಣದಾಹ ಮುಗಿಸಿಕೊಳ್ಳುವ. ಪಾಂಡವದ ರಚಿಯ ಒಂದು ಗೊತ್ತು ಚಂಡ ಗೌರವರ ಗುಂಡಿಗೆ ಸೀಳೆ. ಪಾಂಡವದ ರಚಿಯ ಚಂಡ ಕೌರವರ ಗುಂಡಿಗೆ ಸೀಳಿ ಕಂಡ ಎಲುಬುಗಳ ತುಂಡರಿಸಿ ರಣಚಂಡಿಗೌತನ ಮಾಡಿಸುವೆ. ಕಂಡ ಎಲುಬುಗಳ ತುಂಡರಿಸಿ ರಣಚಂಡಿಗೌತನವ ಮಾಡಿಸುವ. ದರೆವ ನೋಡವೆ ಆಧರಿಸಿ ಭೀಮನ ಗದೆಯ ಪ್ರಚಂಡತ್ವ ಕೋಪಡಿಸಿ ಭೀಮನ ಗದೆಯ ಪ್ರಚಂಡತ್ವ ಕೋಪಡಿಸಿ ಧರ್ಮದಿ ಕುರುವರರ ಧರ್ಮದಿ ಮೆರವ ಕುರುವರರ ಕಾಲ್ಗಳ ಪಿಡಿದು ಗಿರ ಗಿರನ್ನ ಗಿರ ಗಿರ ಗಿರಿಗಿನೆಲ್ಲ ತಪ್ಪಿಸುವ. ಸೌನ್ನತೆಯ ಕುಲ ಹೇಡಿಗಳನ್ನು ಕೆಳ ತಂದು ತನಗೆ ಕೊಚ್ಚು ಎಣಗಳನ್ನು ರಣದಾಹ ಮುಗಿಸಿಕೊಳ್ಳುವ. ರಣದಾಹ ಮುಗಿಸಿಕೊಳ್ಳುವ. ನರಕವರ್ಧನ ದಯ ಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲು ಉಳಿಸಿ ಕಲಿಕರಿಸಿದರೆ ಅದರ ವಿಷವು ಅಮೃತವಾಗುತ್ತದೆ. ಮರೆತರೆ ಹೇಗೆ? ಹಿಂದೆ ನಮಗೊದಗಿದ ನಾನಾ ವಿಧವಾದ ಕ್ಲೇಶಗಳನ್ನು ಉಂಟು ಮಾಡಿದ್ದ ಆ ಮೂರ್ಖರಲ್ಲಿ ಪುನಃ ಸಂಧಿಯೇ. ವಾಸುದೇವ, ನಾನಂದು ಗೈದ ಜಪದ ರಣದ ತೋರುವೆ. ನಾನಂದು ಗೈದ ಜಪದ ವಾಸುದೇವ, ನಾನಂದು ಗೈದ ಜಪದ ರಣದ ತೋರುವೆ. ನಾನಂದು ಗೈದ ಜಪದ ಅತನಿಂ ದೊರೆತ ಈ ಶರದಿಂ ಗುರುಕುಲವನ್ನು ಬೋಧಿಸಿದೆ. ಹರಣಿ ದೊರೆತ ಈ ಶರದಿಂ ಗುರುಕುಲವನ್ನು ಬೋಧಿಸುವೆ. ನಾನಂದು ಗೈದ ಜಪದ ರಣ ತೋರುವೆ. ನಾನಂದು ಗೈದ ಜಪದ ವಾಸುದೇವ, ಈ ಪಾಂಡವ ಕುಲ ಸತ್ಯಂ
ಅವ ಹೇಳಲ್ಲ ಗೈದ ಕುಲು ನೆಲೆ ಇಲ್ಲದ ಅಲೆಯುವ ಕರ್ಣ ಕೊಲ್ವೆ ನಾನೆಂದು ಗೈದ ಶಪಥ ರಣಗಳು ತೋರುವೆ ನಾನಂದು ಗೈದ ಶಪಥ. ವೀರ ಪರಾಕ್ರಮರ ಇವರು ನಾವು ನಾರಿಯ ಪಂಥವ ತೀರಿಸದಾದೆವು. ವೀರ ಪರಾಕ್ರಮರ ಇವರು ನಾವು ನಾರಿಯ ಪಂಥವ ತೀರಿಸದಾದೆವು. ಬಾರಿ ಹಿರಿಯರ ದಂಡನ ಮಾತಿಗೆ ವೀರದ ಸೋತು ಶರಣಾಗತಿಯಾದೆವು. ನಾನಂದು ಗೈದ ಶಪಥ ರಣಗಳು ತೋರುವೆ ನಾನಂದು ಗೈದ ಶಪಥ. ಹರನಿಂ ದರೆತ ಈ ಶರದಿಂ ಗುರುಕುಲವನ್ನು ಓದಿಸುವೆ. ಹರನಿಂ ದರೆತ ಈ ಶರದಿಂ ಗುರುಕುಲವನ್ನು ಓದಿಸುವೆ. ನಾನಂದು ಗೈದ ಶಪಥ ರಣದೊಳು ತೋರುವೆ ನಾನಂದು ಗೈದ ಶಪಥ. ವಾಸುದೇವ ಅಂದು ಕರ್ಣನ ಶಿರಸನ್ನು ಭೂಪತ ಮಾಡಿ ಈ ದೃಪದ ಕುವರಿಗೆ ಕವಿದಿರುವ ಅಪಮಾನದ ಒದಕೆಯನ್ನು ಕಿತ್ತೊಗೆಲಾರ್ದು. ಎಂತಹ ಶಾಂತಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳಲ್ಲಿ ಚಂದ್ರಾರ್ಕವಾಗಿ ಬೆಳಗಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಲೇಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಭೀಮಾರ್ಜುನರೇ ಈ ಸಂಧಿಗೆ ಸಂಬಂಧಿಸಿದ ಮೇಲೆ ಭೀಮಾರ್ಜುನರು ಇರುವರು ಬಹಿರಂಗವಾಗಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದ ಸೇಡಿನ ಜ್ವಾಲೆ ಹತ್ತಿ ದಗದಗನೆ ಉರಿಯುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ ಧರ್ಮನಂದನ? ಶ್ರೀಕೃಷ್ಣ ಜನಾರ್ದನ ಕೃಷ್ಣ ಬೇಡವೈ ಈ ಕದನ ಜನಾರ್ದನ ಬೇಡವೈ ಈ ಕದನ. ಬೇಡವೈ ಈ ಕದನ ಜನಾರ್ದನ ಬೇಡವೈ ಈ ಕದನ. ದೀನರದಾತ ಪಾಲಿಪದಾತ ದೀನರದಾತ ಪಾಲಿಪದಾತ ಬೇಡಿದ ಮೊರೆಯನ್ನು ಆಲಿಸಿ ನೀ. ಬೇಡಿದ ಮೊರೆಯನ್ನು ಆಲಿಸಿ ನೀ. ಹೋರಾಟವನೊಲ್ಲೆ ಸಿರಿ ಸಂಪದಗೆ ಕೃಷ್ಣ ಕೃಷ್ಣ ಹೋರಾಟವನ್ನೊಲ್ಲೆ ಸಿರಿ ಸಂಪದಗೆ ಪರಮಾತ್ಮ ಹೋರಾಟವ
ಸಮರದಿಂದೊದಗುವ ಪಾಪದ ಫಲವೇಕೆ ಸಮರದಿಂದೊದಗುವ ಪಾಪದ ಫಲವೇಕೆ ಪಾಂಡವ ಪ್ರಿಯನೇ ಪರಮದಯ ಪಾಂಡವ ಪ್ರಿಯನೇ ಪರಮದಯಾಳು ಬೇಡವೈ ಈ ಕದನ ಜನಾರ್ದನ ಬೇಡವೈ ಈ ಕದನ ಕೃಷ್ಣ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕೈದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ನಾನು ಎಂದಿಗೂ ಇದ್ದವನು ಅಪೇಕ್ಷೆ ಪಟ್ಟವನಲ್ಲ. ಇನ್ನು ಮುಂದೆ ನಿನ್ನ ಇಚ್ಛೆ ಬಂದಂತೆ ಮಾಡು ಪರಮಾತ್ಮ, ನಿನ್ನ ಇಚ್ಛೆ ಬಂದಂತೆ ಮಾಡು. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನ ವೀರ್ವರ ಸೇಡಿನ ಜ್ವಾಲೆ ಆರಲೇಬೇಕು. ದೃಪದ ನಂದಿನಿ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ತಮ್ಮ ಇಚ್ಛೆ ಪರಮಾತ್ಮ. ಧರ್ಮ ಪ್ರಭುವಿನ ಮಾತಿಗೆ ಕಟ್ಟಬೇಕು. ನಾಳಿನ ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ಇದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡವೆ, ನನ್ನ ಸೆರೆಗೊಟ್ಟಿ ಬೇಡವೆ. ತಂಗಿ ಚಿಂತೆ
ನೀನಿನ್ನ ನಿಶ್ಚಿಂತೆಯಿಂದಿರು ತಂಗಿ. ಹಾಗೆ ಸುಮ್ಮನೆ ನಿಂತಿರಬೇಕೆ ಸೌಭದ ರಾಜ? ಸುಮ್ಮನೆ ನಿಂತಿರಬೇಕೆ ಸೌಭದ ರಾಜ? ಏನಾಯ್ತು ನಿನ್ನ ಪ್ರತಿಜ್ಞೆ? ಹೇಳು, ಏನಾಯ್ತು ನಿನ್ನ ಛಲ? ಒಂದು ಗುರುಕುಲವನ್ನು ಸಂಪೂರ್ಣವಾಗಿ ನಾಶಪಡಿಸುವೆನೆಂದು ಅಂದು ನೀನು ತಮ್ಮಂದರಿಗೆ ಕೊಟ್ಟ ವಚನವೇನಾಯಿತು ಶಕುನಿ? ಏನಾಯಿತು? ಹೇಳು, ಎದ್ದೇಳು. ಏನಾಯ್ತು ನಿನ್ನ ಪ್ರತಿಜ್ಞೆ? ಏನಾಯ್ತು ನಿನ್ನ ಛಲ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಹದವ ಮರಳುಗಳೇ ಸದ್ದು. ಏಕಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶದ ಕೇಕೆ. ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಭಾರತದ ಪ್ರಳಯ ತಾಂಡವ. ಈ ಅಖಂಡ ಭರತ ಖಂಡವನ್ನೇ ನನ್ನೀ ಕುಕ್ಷಿಕತೆಯಿಂದ ತಲ್ಲಣಿಸುವಂತೆ ಮಾಡಬಲ್ಲ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಈ ಕಪಟದ್ಯೂತ ವಿದ್ಯ ವಿಶಾರದ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ನನ್ನ ಗಾಂಧಾರ ವಂಶನಾಶಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರ್ಜಾತ ದುರ್ಯೋಧನನೇ ಕೇಳು. ನನ್ನ ಗಾಂಧಾರ ವಂಶನ ಅಂದು ನನ್ನ ನಿರಪರಾಧಿಗಳಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆ ಸಿಡಿದಂತಾಗುತ್ತದೆ. ಕೈ ಕಾಲುಗಳು ಕಂಪಿಸುತ್ತವೆ, ಸಹಸ್ರಾರು ಶೂಲಗಳು ಒಮ್ಮೆಗೆ ನನ್ನೆದೆಗೆ ನಾಟಿದಂತಾಗುತ್ತದೆ. ನರನಾಡಿಗಳಲ್ಲಿ ರಕ್ತವು ಕುದಿಯುತ್ತಿದೆ. ದುರ್ಯೋಧನ, ಅಂದಿನ ಆ ಸೇಡಿನ ಜ್ವಾಲೆ ಇಂದು ದಗದಗನೆ ಅತ್ತಿ ಉರಿಯುತ್ತಿದೆ. ಧಗಧಗನತ್ತಿದ ದೇಶ ಜ್ವಾಲೆ ದಯಿಸುತ್ತೆ ಧಗಧಗನತ್ತಿದ ದೇಶ ಜ್ವಾಲೆ ದಯಿಸುತ್ತೆ ಲೋಕಕರ ಹರಡಿದ ದಾಹ ನೆಲವೆಲ್ಲೆಲ್ಲೂ ಉಳಿಯುವುದೆಂತು ಗುರುವಂಶಜರು. ಕೌರವ, ಹರಡಿದ ದಾಹ ನೆಲವೆಲ್ಲೆಲ್ಲೂ ಉಳಿಯುವುದೆಂತು ಗುರುವಂಶಜರು. ಧಗಧಗನತ್ತಿದ ದೇಶ ಜ್ವಾಲೆ ದಯಿಸುತ್ತೆ ಲೋಕಕರಾನೆ. ಸೋಲಿಸಿ ನಮ್ಮನು ಕುರುಪತಿ ತಂದನು ಅಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು ಅಸ್ತಿನವತಿಯ ಸೆರೆಯೊಳಗಿ. ಅನ್ಯತ ಮಂದಿರು ನೂರ್ವರು ನಾವು, ಅನ್ಯತ ಮಂದಿರು ನೂರ್ವರು ನಾವು, ನಮಗೊದಗಿತ್ತು ಸರಮನ ಎಳುತ್ತಾವು. ನಮಗೊದಗಿತ್ತು ಸರಮನ ಎಳುಸಾವು. ಧಗಧಗ
ಧಗಧಗನತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ನೂರ್ವರಲೊಬ್ಬನೇ ಉಳಿದಿಹನೀಗ ತೀರಿಸಲನು ಜನ ಸಾಲವ ಬೇಗ. ನೂರ್ವರಲೊಬ್ಬನೇ ಉಳಿದಿಹನೀಗ ತೀರಿಸಲನು ಜನ ಸಾಲವ ಬೇಗ. ಎಮ್ಮರವಾಗಿದ ಎಣ್ಣೆಯ ಸೇಡು 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 ಎಮ್ಮರವಾಗಿದ ಎಣ್ಣೆಯ ಸೇಡು ಪಚಾಣವನ್ನು ಕುದು ಗೌರವನಾಡು. ಪಚಾಣವನ್ನು ಕುದು ಗೌರವನಾಡು. ಧಗಧಗ ಧಗಧಗ ಧಗಧಗನತ್ತಿದ ದೇಶ ಜ್ವಾಲೆ ಲೋಕ ಕರಾಳೆ. ಧಗಧಗ ಧಗಧಗ ದುರ್ಯೋಧನ, ಅಂದು ನೀನು ನನ್ನ ಹತಭಾಗ್ಯ ಸಹೋದರರಿಗೆ ನೀಡುತ್ತಿದ್ದ ದಿನಕ್ಕೊಂದು ಇಡಿಯನ್ನ ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ ಅಲ್ಲವೇ? ಆ ಇಡೀ ಕುಳನು ನನ್ನ ಸಹೋದರರು ನನಗೊಪ್ಪಿಸಿ ಅವರೆಲ್ಲರೂ ಉಪವಾಸ ಮಾಡಿ ನಿನ್ನ ಮೇಲಿನ ದುರ್ಯೋಧನ ನಿನ್ನ ಮೇಲಿನ ಜಲ ತೀರಿಸಲೆಂದು ನನ್ನೊಬ್ಬನನ್ನೇ ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿ ಅಂದಿನ ಆ ದಾರುಣ ದೃಶ್ಯವು ನನ್ನೀ ಶ್ರುತಿಪಡದಲ್ಲಿ ಅಚ್ಚಿಳಿಯದೆ ಉಳಿದು ನಿನ್ನ ನಿರಂತರ ಯಾತನೆಯಿಂದ ನೊಂದು ಬೆಂದು ಕೃಶವಾಗಿರುವ ನನ್ನ ಈ ದೇಹವನ್ನು ಅಣು ಅಣುವಾಗಿ ತುಂಡರಿಸಿ ನೋಡಿದರು ಪ್ರತಿಯೊಂದು ಅಣುವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಆಶ್ಚರ್ಯದ ನುಡಿಗೆ ಹೊರತಾಗಿ ಮತ್ತಿನ್ನಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಕೂಡ ನಿನ್ನಂತೆಯೇ 99 ಮಂದಿ ಸಹೋದರರೊಡಗೂಡಿ ಸಕಲ ಸಾಮಂತರಾದರಿಂದ ಓಲೈಸಿಕೊಳ್ಳುತ್ತಾ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರಕ್ತ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು. ದುರ್ಯೋಧನ ಗಾಳಿಗೋಪುರವಾದ. ಆದರೂ ಚಿಂತೆ ಇಲ್ಲ. ಗತ ಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದು. ಅಂತೆಯೇ ನಾನು ನಿನ್ನನ್ನು ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ವಾಣಿಯನ್ನನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಇಡಿಸಿದನು. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಸಂಪಾದಿಸಿ ನಿನ್ನ 99 ಮಂದಿ ಕುರು ಸಹೋದರರೊಡನೆ ನಿನ್ನ ವಂಶ ನಿರ್ವಂಶವಾಗುವುದನ್ನು ಈ ನನ್ನ ಕಣ್ಣಾರ ಕಾಣದ ಹೊರತು ಈ ಕಪಟದ್ಯೂತ ವಿದ್ಯೆ ವಿಶಾರದ ಈ ಸೌಬಲ ರಾಜ ಶಕುನಿಗೆ ಎಲ್ಲಿವುದು ಶಾಂತಿ?
ಅದೆಲ್ಲಿವುದು ವಿಶ್ರಾಂತಿ? ಹಳಬೇಡಿ ಹಳಬೇಡಿ ನನ್ನಾತ ಭಾಗ್ಯ ಸಹೋದರರೇ, ಹಳಬೇಡಿ. ಅಯ್ಯೋ ಸಹೋದರರೇ, ಹಳಬೇಡಿ ಹಳಬೇಡಿ ಹಳಬೇಡಿರೋ ನನ್ನ ಅತ ಭಾಗ್ಯ ಸೋದರರೇ. ಹಳಬೇಡಿರೋ ನನ್ನ ಅತ ಭಾಗ್ಯ ಸೋದರರೇ, ಸೋದರರೇ. ಸೋದರರೇ, ಹಸ್ತಿನಾವತಿಯ ರತ್ನ ಸಿಂಹಾಸನ ಹಸ್ತಿನಾವತಿಯ ರತ್ನ ಸಿಂಹಾಸನ ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಲಿ ತೇಲಿಸುವೆ ಕೌರವ. ರಕ್ತದ ಕೋಡಿಲಿ ತೇಲಿಸುವೆ, ರಕ್ತದ ಕೋಡಿಲಿ ಮುಳುಗಿಸುವೆ. ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಸೋದರರೇ. ಸೋದರರೇ, ಹಳಬೇಡಿ ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ. ಕೌರವ ವಂಶವ ನಾಶ ಮಾಡುವೆ, ಕೌರವ ಕೌರವ ವಂಶವ ನಾಶ ಮಾಡುವೆ, ಕೌರವ ವಂಶವ ನಾಶ ಮಾಡುವೆ, ಸರ್ಪದ ಸೇಡನ್ನು ಬಿಡಲಾರೆ, ಸರ್ಪದ ಸೇಡನ್ನು ಬಿಡಲಾರೆ, ಸರ್ಪದ ಸೇಡನ್ನು ಬಿಡಲಾರೆ. ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಸೋದರರೇ. ಸೋದರರೇ, ಹಳಬೇಡಿ ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ. ದುರ್ಯೋಧನನ 99 ಮಂದಿ ಚಿನ್ನರುಂಡೆಗಳಿಂದ
ಹರಿಯುವ ರಕ್ತದಿಂದ ನರಕದಲ್ಲಿರುವ ನಿಮಗೆ ನಿರಾಂಜನವನ್ನು ಮಾಡಿಸುವನು. ದುರ್ಯೋಧನ ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು